ಏನು ಪ್ರಬೋಧ, ನಿನಗೆ ಮತ್ತು ನಿನ್ನ ಹೆಂಡತಿಗೆ ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಜೊತೆಗೆ ನಿನ್ನ ಮಗನು ಒಗ್ಗರಣೆ ಹಾಕ್ತಾ ಇದ್ದಾನೆ. ನಿಮ್ಮನ್ನ ಯಾರು ಪ್ರಶ್ನೆ ಕೇಳಕ್ ಹೇಳಿದ್ದಿಲ್ಲಿ? ಅತ್ತೆ ಸೊಸೆ ಮಧ್ಯದ ವಿಚಾರ ಅವರೇ ಮಾತಾಡ್ಕೋತಾರೆ. ನೀವೇನ್ ಮಧ್ಯ ಬಾಯಿ ಹಾಕ್ಬೇಡಿ. ಮಾವ ನಿನಗೆ ಮನೆ ಯಜಮಾನ್ಕೆ ಕೊಟ್ಟಿದ್ದಾರೆ ಅಂತ ನೀನ್ ಹೇಗ್ ಬೇಕಾದ್ರೂ ಇರ್ಬೋದು ಅಂತ ಅನ್ಕೊಂಡಿದ್ಯಾ ಪವಿತ್ರ? ಇವತ್ತಿದನ್ ಕಲ್ತು ಯಜಮಾನ್ಕೆ ಅಂದ್ರೆ ಬರೀ ಅಧಿಕಾರ ಅಲ್ಲ, ಜವಾಬ್ದಾರಿ. ಮನೇಲಿ ಎಷ್ಟೊಂದ್ ಜನ ಹಿರಿಯರ್ ಇರ್ಬೇಕಾದ್ರೆ ಯಾರ್ಗಾರು ಒಂದ್ ಇನ್ಫಾರ್ಮೇಶನ್ ಕೊಟ್ಟು ಹೋಗ್ಬೇಕು ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಮ್ಯಾನರ್ಸ್ ನಿನಗಿಲ್ಲ. ಕ್ಷಮಿಸಿ ಅತ್ತೆ, ಅಂದೆ ತಪ್ಪು. ನನಗ್ ತಪ್ಪು ಮಾಡೋರ್ ಕಂಡ್ರೆ ಒಂಚೂರು ಇಷ್ಟ ಆಗೋದಿಲ್ಲ. ಸರಿ ಬಿಡು ರಾಧಿಕಾ, ಕ್ಷಮೆ ಕೇಳಿದ್ದಾಯ್ತಲ್ಲ. ಸರಿ, ಅಷ್ಟಕ್ಕೂ ನೀ ಎಲ್ಲಿ ಹೋಗಿದ್ಯಮ್ಮ ಪವಿತ್ರ? ನಾನ್ ಹೇಗೋ ಈ ಮನೆಯಿಂದ ಒಂದ್ ಹೆಜ್ಜೆ ಆಚೆ ಇಟ್ಟಿದ್ದೀನಿ. ಹೀಗಿರುವಾಗ ನನ್ ತಮ್ಮನ್ ವಿಷಯ ಹೇಳೋದು ಅಷ್ಟು ಸರಿಯಲ್ಲ. ಯಾಕಮ್ಮ ಏನು ಮಾತಾಡ್ತಿಲ್ಲ? ನನ್ಗೆ ತುಂಬಾ ಬೇಕಾದವರೊಬ್ರನ್ನ ನೋಡಕ್ ಹೋಗಿದ್ದೆ ಅಜ್ಜಿ. ಏನೋ ನಿನ್ ತುಂಬಾ ಬೇಕಾದವರು ಎಂತದು ಕಾಲೇಜ್ ಮೇಟ್ ಯಾರು? ಹೇಳು ಹೇಳು, ಕೇಳ್ತಿದಾರಲ್ವ ಅಮ್ಮ. ಯಾರಮ್ಮ ಬೇಕಾದವ್ರು? ಪ್ರಮೋದ್, ಇನಫ್. ಅದ್ ಯಾರೋ ಏನೋ. ನೀನ್ ಯಾರನ್ ಮೀಟ್ ಮಾಡಕ್ ಹೋಗಿದ್ಯಾ ಅನ್ನೋ ಕತೆಗಳನ್ನ ಕೇಳಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಪವಿತ್ರ. ಬೇಗ ಹೋಗ್ ರೆಡಿ ಆಗು. ಗುರುಗಳ್ ಮನೆಗ್ ಬರ್ತಾ ಇದಾರೆ. ಪೂಜೆಗ್ ರೆಡಿ ಮಾಡು. ಹೋಗು ಅಂದೆ. ಬರೋ ಪೂಜೆ. ಆ ಭಿಕಾರಿ ಪವಿತ್ರನೇ ಯಾಕೆ ಪೂಜೆ ಮಾಡ್ಬೇಕು? ಮನೇಲಿ ಮೊದಲು ಸೊಸೆಯಾಗಿ ಬಂದಿದ್ ಯಾರು? ರಾಧಿಕತಿಗೆ ಅಪ್ಪ, ನಿನ್ನ ಕಾಲಕ್ಕಲ್ಲ, ನನ್ನ ಕಾಲ. ಹೆಂಡತಿ ನನ್ನ ಹೆಂಡತಿ ತಾನೆ. ಮತ್ತೆ ಅವ್ರಿಗೆ ಯಾಕೆ ಯಾವ ಅಧಿಕಾರನೂ ಇಲ್ಲ? ಯಾಕೆ? ಯಾಕೆ? ನಿಮ್ಮನ್ನೇ ಕೇಳ್ತಾ ಇರೋದು ಯಾಕೆ? ಯಾಕೆ ಯಾಕೆ ನೀರು? ಯಾಕಂದ್ರೆ ಆ ಪವಿತ್ರ ಆ ದೇವ್ನ, ಅದಕ್ಕೆ ಅವಳಿಗೆ ಅಧಿಕಾರ. ಪ್ರತಿಯೊಂದ್ರಲ್ಲೂ ದೇವ್ನನ್ನ ತುಡಿ. ಮೊದಲನ್ನ ಅವನು ಮೆರಿತಾ ಇದ್ದ. ಅವನು ಹೋದ. ಎಲ್ಲ ಸರಿ ಹೋಯ್ತು ಅನ್ಕೊಂಡ್ರೆ ಮತ್ತೆ ಕಂಕಣ ಕಟ್ಟಕ್ಕೂ ದೇವ್, ಆಫೀಸಲ್ಲೂ ದೇವ್ಬೇಕು, ಮನೇಲೂ ದೇವ್ರಬೇಕು, ಪೂಜೆ ಮಾಡಕ್ಕೂ ದೇವ್ಬೇಕು, ಅಡಿಗೆ ಮಾಡಕ್ಕೂ ಗೋಸ್ಕರ ಹೆಚ್ಚಬೇಕು. ಇವ್ರೇನ್ ದೇವ್ ಸರ್ ಬಗ್ಗೆ ಇಷ್ಟು ಜೋರಾಗಿ ಮಾತಾಡ್ತಾ ಇದಾರಲ್ಲ, ಏನಿರ್ಬಹುದು? ಪವಿತ್ರ, ಅಜ್ಜಿ, ಏನಮ್ಮ ಇದು? ಹೀಗ್ ರೆಡಿ ಆಗಿದ್ಯಾ? ಯಾಕಜ್ಜಿ ಏನಾಯ್ತು? ಪೂಜೆಗೆ ಅಂತಾನೆ ಉಟ್ಕೊಂಡೆ. ಗುರುಗಳ್ ಮುಂದೆ ರಕ್ತದ ತರ ಇರೋ ಕೆಂಪ್ ಸೀರೆ ಉಟ್ಕೊಂಡ್ ಹೋಗೋದು ಲಕ್ಷಣ ಅಲ್ಲಮ್ಮ. ಕೆಂಪು ಅಂದ್ರೆ ರಂಪು ಅನ್ನೋದು ಗೊತ್ತಿಲ್ವಾ ನಿಂಗೆ? ಸರಿ ಅಜ್ಜಿ, ನಾನ್ ಬದ್ಲಾಯಿಸ್ಕೊತೀನಿ. ಸರಿ ಸರಿ, ಗುರುಗಳ್ ಬರ ಹೊತ್ತಾಯ್ತು, ಬೇಗ ಬದ್ಲಾಯಿಸ್ಕೊಂಡ್ ಬಾ. ನಮ್ಮಪ್ಪ ನೀವಿದ್ದೀರಾ? ಡೌಟ್ ಮಂಗಳ ಅಪ್ಪ ಅವನಪ್ಪ ಕೋವರ್ತನೆ. ಆದ್ರೂ ಅಧಿಕಾರ ಎಲ್ಲ ಅವನಿಗೆ. ಒಟ್ಟಿನಲ್ಲಿ ಆ ದೇವಿಂದ ನನಗೆ ನೆಮ್ಮದಿ. ನನಗೆ ಇದನ್ನ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ನನಗಿಷ್ಟ ಆಗ್ತಾ ಇಲ್ಲ. ಹಾಗಿದ್ದ ಮೇಲೆ ಅವನು ಬದುಕಿರೋದು ನನಗೆ ಪಾಪ. ಅವನ್ ತಮ್ಮಯ್ಯ ತಿಲಕ ತಾನೇ ಹೋಗ ಮಾತಮ್ಮಯ್ಯ. ರೂಮಲ್ಲಿ ಅಷ್ಟೊಂದ್ ಕೂಗಾಡ್ತಿದ್ದವ್ರು ಈಗ ಏನು ಆಗೇ ಇಲ್ಲ ಅನ್ನೋ ತರ ನಿಂತಿದಾರಲ್ಲ. ಮಂತ್ರಾಲಯದಿಂದ ರಾಯರ ಅಕ್ಷತೆ ತಂದಿದ್ದೆ. ಇದಕ್ಕಿದ್ದ ಹಾಗೆ ನಿಮ್ ಮನೆ ನೆನ್ಪಾಯ್ತು. ಈ ಪವಿತ್ರವಾದ ಅಕ್ಷತೆ ಈ ಮನೆಯಲ್ಲಿದ್ರೆ ನಿಮಗೆಲ್ರಿಗೂ ಒಳ್ಳೇದು ಅಂತ ಅನ್ನಿಸ್ತು. ತಗೊಳ್ಳಿಮ್ಮ, ದೇವರ ಮನೆಯಲ್ಲಿ ಭದ್ರವಾಗಿ ತೆಗ್ದಿಡಿ. ನಿಮ್ಮ ಮಗ ದೇವನನ್ನು ಕರಿಬೇಕಿತ್ತು. ಅವನಿಗೆ ರಾಯರ ಆಶೀರ್ವಾದ ಅಗತ್ಯವಾಗಿ ಬೇಕಿತ್ತು. ಆಗ್ಲೇ ಫೋನ್ ಮಾಡಿದ್ದೆ ಗುರುಗಳೇ. ಆಫೀಸಿಂದ ಹೊರಟಿದ್ದಾನೆ, ಇನ್ನೇನ್ ಮನೆಗ್ ಬಂದ್ಬಿಡ್ತಾನೆ. ಅದ್ಯಾ ಬಂದ್ರು. ಸದ್ಯ ಸರಿಯಾದ ಸಮಯಕ್ಕೆ ಬಂದ್ಯಲ್ಲ ದೇವ್. ಬಾ, ಗುರುಗಳ ಆಶೀರ್ವಾದ ತಗೋ. ದೇವ್ ಗುರುಗಳ ಹತ್ರ ಆಶೀರ್ವಾದ ದೇವ್. ಗುರುಗಳೇ, 1 ನಿಮಿಷ. ಇರಮ್ಮ, ನಾನು ಹೋಗ್ತೀನಿ. ನಿಮ್ಮ ತಮ್ಮನ ಜಾತಕದಲ್ಲೊಂದು ಕಂಟಕ ಇದೆ. ಜಾತಕದ ದೋಷ ನಿವಾರಣೆಗಾಗಿ ಆತನ ಪರವಾಗಿ ಯಾರಾದರೂ ದೇವರ ದರ್ಶನ ಮಾಡ್ಬೇಕು, ವೃತ ಮಾಡ್ಬೇಕು. ನಿನ್ನ ತಮ್ಮ ಇದೊಂದು ಕಂಟಕದಿಂದ ಪಾರಾದ್ರೆ ಅವನಿಗೆ ದೀರ್ಘಾಯುಷ್ಯ ಇದೆ. ಏನಾಯ್ತು ದೇವ್? ಇನ್ನು ಏನಾಗ್ಬೇಕು ಗುರುಗಳೇ? ಮನಸ್ಸಿನ್ನು ಅದೇ ಸುಳಿಯಲ್ಲಿ ಸಿಕ್ಕಾಕೊಂಡಿದೀಯಾ? ಸಾಯೋವರೆಗೂ ಆ ನೋವು ಮರೆಯಕ್ಕಾಗಲ್ಲ ಗುರುಗಳೇ. ನಿಮ್ ಬಗ್ಗೆ ನಂಗೆ ತುಂಬಾನೇ ಬೇಜಾರಿದೆ ಗುರುಗಳೇ. ಅವತ್ ನೀವೇ ಬಂದು ನನ್ ತಮ್ಮಯ್ಯನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಎಚ್ಚರಿಸಿದ್ರಿ ತಾನೆ. ನೀವ್ ಹೇಳ್ದ ಹಾಗೆ ಎಲ್ಲಾ ವ್ರತನೂ ನಾನು ಶ್ರದ್ಧೆಯಲ್ಲಿ ಮಾಡ್ದೆ ತಾನೆ. ಆದ್ರೂ ಯಾಕೆ ನನ್ ತಮ್ಮಯ್ಯ ನನ್ ಬಿಟ್ಟು ಹೋದ? ನಿಮ್ಮ ದೇವ್ರು, ನಿಮ್ಮ ಆಶೀರ್ವಾದ ಯಾಕೆ ಅವನ್ನ ಕಾಪಾಡ್ಲಿಲ್ಲ? ಕರ್ಮದೇವು, ಇದೆಲ್ಲ ಕರ್ಮದ ಆಟ. ಕೆಲವರು ಪಾಪದ ಕೊಡ ತುಂಬಬೇಕಾಗಿತ್ತು ದೇವ್. ಆ ಪಾಪದ ಫಲವಾಗಿ ನಿನ್ನ ತಮ್ಮನ ಆಯುಷ್ಯ ಕೂಡ ಬರಿದಾಗಬೇಕಾಯ್ತು. ನಾವು ಅವನನ್ನ ಉಳಿಸಿಕೊಳ್ಳೋದಕ್ಕೆ ಕೇವಲ ಪ್ರಯತ್ನ ಪಡಬಹುದು ಅಷ್ಟೇ ದೇವ್. ಫಲ ನಮ್ಮ ಕೈಲಿ ಇಲ್ಲ. ಈ ಶೋಕದ ಕಡಲಿಂದ ನೀನು ನಿಧಾನವಾಗಿ ಆಚೆ ಬಂದು ಮುಂದೆ ಸಾಗ್ಲೇಬೇಕು. ಏನು ಮುಂದಕ್ಕೆ ಸಾಗದ? ಇಲ್ಲಿವರೆಗೂ ನನ್ನ ಎದೆಲಿರೋ ಆ ಸಂಕಟನ ಎಲ್ರೂ ಮುಂದೆ ತಡ್ಕೊಂಡು ಕಲ್ಲಾಗಿ ನಿಂತಿದ್ದೀನಿ ಗುರುಗಳೇ. ಆದ್ರೆ ಆ ಸಂಕಟ ಒಂದ್ ಚೂರು ನನ್ನ ಒಳಗಡೆ ಕಡಿಮೆ ಆಗಿಲ್ಲ. ಕಾಲಾಯ ತಸ್ಮೈ ನಮಃ. ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಆದ್ರೆ ತಮ್ಮ ಹೋದ ಅನ್ನೋ ಶೋಕದಲ್ಲಿ ನೀನು ನಿನ್ನ ಕಣ್ಣಿಗೆ ನೋವಿನ ಬಟ್ಟೆಯನ್ನ ಬಿಗಿಯಾಗಿ ಕಟ್ಕೊಂಡ್ಬಿಟ್ಟಿದೀಯ. ಒಮ್ಮೆ ಆ ಬಟ್ಟೆನ ತೆಗೆದು ನೀನು ಸುತ್ತಲೂ ನೋಡು ದೇವ್, ನಿನಗೆ ಬೇರೆ ಸತ್ಯನೇ ಕಾಣಿಸುತ್ತೆ. ಬೇರೆ ಸತ್ಯಗಳ? ಹಂಗಂದ್ರೆ ಏನು ಗುರುಗಳೇ? ಪಾಪದ ಕೊಡ ಯಾರ್ದು ತುಂಬಿದೆ ಅನ್ನೋದು ನಿನಗ್ ಗೊತ್ತಾಗ್ಬೇಕಲ್ವಾ? ನಿನ್ನ ಕೆಲಸನ ನೀನೇ ಮಾಡ್ಬೇಕು. ನೀನು ಅದನ್ನ ಮರ್ತಿದೀಯ. ಪವಿತ್ರ, ಏನ್ ಹಾಗೆ ನಿಂತ್ಕೊಂಡಿದ್ಯಾ? ಗುರುಗಳ ಪಾದ ಪೂಜೆ ಮಾಡು. ದೀರ್ಘ ಸುಮಂಗಲೀ ಭವ. ಗೂಡು ಸೇರಿರೋ ಆ ಹೊಸ ಹಕ್ಕಿ ಗೂಡಿನಿಂದನೇ ಹಾರಿ ಹೋಗುವಂತ ವ್ಯರ್ಥ ಪ್ರಯತ್ನ ಯಾಕೆ ಮಾಡ್ತಾ ಇದೆ? ನನ್ನ ಉದ್ದೇಶ ಇಷ್ಟೇ. ಇದಾದ ನಂತರ ಈ ಗಣೇಶ ಹಬ್ಬದ ದಿನ
ನಾನ್ ಮನೆ ಬಿಟ್ಟು ಹೋಗ್ತೀನಿ. ಅರ್ಥ ಆಗ್ಲಿಲ್ಲ ಗುರುಗಳೇ, ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಈ ಮನೆಯಿಂದ ಯಾರು ಹೊರಗಡೆ ಹೋಗ್ತಾ ಇದ್ದಾರೆ? ನನ್ ಮಗನೇ ಇರ್ಬೇಕು. ಫಾರಿನ್ ನಲ್ಲಿ ಮಾಸ್ಟರ್ಸ್ ಮಾಡ್ಬೇಕು ಅಂತಿದ್ನಲ್ಲ ವಿಶಾಲು, ಅವನೇ ಇರ್ಬೇಕು ಅಲ್ವಾ ಗುರುಗಳೇ? ದೇವ ಪತ್ನಿ ಪವಿತ್ರಾಗೆ ಮರುಮಾಂಗಲ್ಯ ಮಾಡ್ಬೇಕಲ್ವಾ ನೀವು? ಹೌದು ಗುರುಗಳೇ, ನಾವು ಅದನ್ನ ಗಮನಿಸ್ಲೇ ಇಲ್ಲ, ಮರ್ತು ಬಿಟ್ಟಿದೀವಿ. ಇದು ನಿಮ್ಮ ಮನೆಯ ಒಳಿತಿಗಾಗಿ ಆಗಬೇಕಾಗಿರೋ ವಿಷಯ. ಬರೋ ಶ್ರಾವಣ ಮಾಸದಲ್ಲಿ ಮಾಡ್ಬಿಡಿ, ಮರಿಬೇಡಿ. ಆಗ್ಲಿ ಗುರುಗಳೇ, ಖಂಡಿತ ಮಾಡಿಸ್ತೀನಿ. ಪುಲುಮಾನವರು ನಾವು ಬ್ರಹ್ಮಗೀಚಿದ ಬರಹದ ಮುಂದೆ ನಮ್ಮ ನಿಮ್ಮ ನಿರ್ಧಾರಕ್ಕೆ ಅರ್ಥ ಇರಲ್ಲ. ಮಾತಿಗಿಂತ ಜೀವನ ಮುಖ್ಯ. ದಾರಿಯಲ್ಲಿ ಕವಲುಗಳಿವೆ. ಸಿಗುವ ಸೂಚನೆಗಳನ್ನ ನಿರ್ಲಕ್ಷ್ಯ ಮಾಡಬಾರದು. ಕತ್ತಲಿನ ವಿರುದ್ಧ ಬೆಳಕಿನ ಯುದ್ಧ ಶುರುವಾಗ್ತಿದೆ. ಮನಸ್ಸು ಮಾಡಬೇಕು ಅಷ್ಟೇ, ಹೆಜ್ಜೆ ಹೊರಗಿಡೋದಲ್ಲ. ಸಾಮರ್ಥ್ಯ ಇದೆ, ಮುನ್ನುಗ್ಗಬೇಕು. ಗುರುಗಳೇ, ನಿಮ್ ಮಾತು ಯಾರಿಗೆ ಏನು ಅಂತಲೇ ಅರ್ಥ ಆಗ್ತಿಲ್ಲ. ಯಾರಿಗೆ ಅರ್ಥ ಆಗಬೇಕೋ ಅವರಿಗೆ ಅರ್ಥ ಆಗಿದೆ. ನೀವು ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದಾಗತ್ತೆ. ನಾವಿನ್ನು ಹೊರಡ್ತೀವಿ. ಒಂದ್ ನಿಮಿಷ ಗುರುಗಳೇ. ಯಶೋದ, ಕೇಳು ಮಗು, ಪ್ರಶ್ನೆಗಳಿಗೆ ಉತ್ತರ ಕಂಡ್ಕೊಳ್ಳದೆ ಹಾಗೆ ಇಟ್ಕೋಬಾರ್ದು. ಅದೇ ಗುರುಗಳೇ, ನೀವ್ ಒಳಗಡೆ ಆಡಿದ ಮಾತು ಹಕ್ಕಿ ಗೂಡ್ ಬಿಡೋ ವಿಚಾರ ನಿಮ್ಗೆ ಹೇಗ್ ಗೊತ್ತಾಯ್ತು? ನಿನ್ನ ಮನಸ್ಸಲ್ಲಿ ಆಗ್ತಿರೋ ತಳಮಳ ನನಗೆ ಗೊತ್ತಮ್ಮ. ಕಾಪಾಡೋ ತಾಯಿನೇ ಮಕ್ಕಳ ಕೈ ಬಿಟ್ರೆ ಹೇಗ್ ಮಗು? ಗುರುಗಳೇ, ನೀವೇನ್ ಹೇಳ್ತಾ ಇದ್ದೀರೋ ನನಗ್ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಬಿಡಿಸಿ ಹೇಳ್ತೀರಾ? ತಾಯಿ, ಎಲ್ಲ ಭಗವಂತನ ಆಟ. ಅವನ ಅಣತಿ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡಲ್ಲ. ನೀನು ಈ ಮನೆ ಸೇರಿದೀಯ ಅಂದಮೇಲೆ ಅದಕ್ಕೊಂದು ಉದ್ದೇಶ ಇರ್ಲೇಬೇಕಲ್ವ? ಯಾಕೆಂದ್ರೆ ಈ ಮನೆಗೆ ಬರುವ ನಿರ್ಧಾರ ನಿನ್ನದಾಗಿರ್ಲಿಲ್ಲ. ನೀನು ಬಲಗಾಲಿಟ್ಟು ಈ ಮನೆಯ ಹೊಸ್ತಿಲು ದಾಟಿ ಒಳಗೆ ಹೋಗ್ತಿದ್ದ ಹಾಗೆ ಒಂದು ಅದೃಶ್ಯ ರಕ್ಷಾ ಕವಚ ನಿನ್ನ ಜೊತೆಯಲ್ಲೇ ಈ ಮನೆಗೆ ಪ್ರವೇಶ ಪಡೆದಿದೆ ಮಗು. ಈಗ ನೀನು ಈ ಮನೆಯಿಂದ ಹೊರಗೆ ಹೋದ್ರೆ ನೀನು ಬಂದ ಉದ್ದೇಶನ ಯಾರು ನಡೆಸ್ತಾರೆ ಮಗು? ಈಗಾಗ್ಲೇ ಈ ಮನೆಯಲ್ಲಿ ಒಂದು ಪ್ರಾಣ ಹೋಗಿದೆ. ಅದರ ಅರಿವು ಇದೆಯಲ್ಲ ನಿನಗೆ? ಅರ್ಥ ಆಯ್ತು ಅಂತ ಅನ್ಕೋ. ಈ ಮನೆ ಬಿಟ್ಟು ಹೋಗೋ ನಿರ್ಧಾರ ನಿನ್ನ ಕೈಯಲ್ಲಿಲ್ಲ. ಅಂದ್ರೆ ಮತ್ಯಾರಿಗಾದ್ರೂ ಅಪಾಯ ಇದೆಯಾ ಗುರುಗಳೇ? ಉತ್ತರನ ನೀನೇ ಕಂಡ್ಕೋಬೇಕು ಮಗು. ನೀನು ಇರೋವರೆಗೂ ಈ ಮನೆಯಲ್ಲಿ ಪ್ರತಿದಿನ ಬೆಳಿಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ತುಳಸಿ ಪೂಜೆ ಮಾಡೋದನ್ನ ಮರಿಬೇಡ. ಆಯ್ತು ಗುರುಗಳೇ. ಒಳ್ಳೇದಾಗ್ಲಿ ಮಗು, ನಾನಿನ್ ಬರ್ತೀನಿ. ಮಂಗ್ಲ ಏನ್ ಮಾತಾಡ್ತಾರೆ ಅಂತ ಒಂದ್ಸರಿ ಕೇಳಿಸ್ಕೊಂಡ್ ಬಂದ್ಬಿಡ್ತೀನಿ ಇರೋ ಬಂದೆ. ಏಯ್, ಅವಳೀಗ ಈ ಮನೆ ಯಜಮಾನಿ. ಆ ಜವಾಬ್ದಾರಿ ಅವಳನ್ನು ಹೋಗಿ ಮಾತಾಡಿಸ್ತಾ ಇದೆ. ಯಾಕೆ ದೇವ್ ಸರ್ ಡಲ್ ಆಗಿದ್ದೀರಾ? ತುಂಬಾನೇ ಸಂಕಟ ಆಗ್ತಿದೆ ಪವಿತ್ರ. ಎದೆ ಮೇಲೆ ಯಾರೋ ಕಲ್ಲೆತ್ತಾಗ್ತದೆ. ಏನಾಯ್ತು ದೇವ್ ಸರ್? ಯಾಕೆ ಸಡನ್ ಆಗಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಅಲ್ಲೋಡ್, ಇಷ್ಟ ದಿನ ನಕ್ಷತ್ರದ ನಡುವೆ ಬರೀ ನಿಮ್ ತಾಯಿ ಕಾಣಿಸ್ತಿದ್ರು, ಆದ್ರೆ ಇವತ್ತು ನನ್ನ ತಮ್ಮಯ್ಯ ಕಾಣಿಸ್ತಾ ಇದೆ. ನಾವೆಲ್ಲ ಹಿಂದಿದೀವಿ, ಆದ್ರೆ ಅಲ್ಲಿ ಒಂಟಿಯಾಗಿದ್ದಾನೆ. ಅವನ್ಗೆ ಒಂಟಿಯಾಗಿರೋರು ಇಷ್ಟ ಇಲ್ಲ ಪವಿತ್ರ ಅವ್ರೆ. ನಿಮ್ಗೂ ಗೊತ್ತಲ್ಲ, ಅವ್ನ್ ಯಾವಾಗ್ಲೂ ಅವ್ನ್ ಸುತ್ತಮುತ್ತ ಜನ ಇರ್ಲೇಬೇಕು ಅಂತ ಹೇಳ್ತಾ ಇದೆ. ಆ ದೇವಸ್ಥಾನ ಕಾಪಾಡ್ತಾ ಇದ್ದಾನೆ. ಬಹುಶಃ ಸೀನಿಯರ್ ಸಾವಿನ ಹಿಂದೆ ಯಾರಿಗೂ ಕಾಣಿಸ್ತಾ ಇರೋ ದೊಡ್ಡ ಸತ್ಯ ಅಡ್ಗಿರ್ಬಹುದಾ? ಪೊಲೀಸ್ ರಿಪೋರ್ಟ್ ಪ್ರಕಾರ ಆ ಕಿಟ್ಟೆಂಡನ್ ಕೇಸ್ ಅಂತ ಡಿಸೈಡ್ ಆಯ್ತಲ್ಲ. ಆ ದೇವ್ರೆ ಗುರುಗಳ ಮೂಲಕ ನಮ್ಗೆ ದಾರಿ ತೋರ್ಸೋದಕ್ ನೋಡ್ತಿದ್ದಾರೆ ದೇವ್ ಸರ್. ಖಂಡಿತ ದಾರಿ ಕಾಣಿಸೇ ಕಾಣಿಸುತ್ತೆ. ನೀವ್ ಹೋಪ್ಸ್ ಕಳ್ಕೊಬೇಡಿ. ಪವಿತ್ರ ಅವ್ರೆ, ನೀವ್ ಹಿಡ್ದಿದ್ ಕೈನ ಪ್ಲೀಸ್ ಯಾವತ್ತೂ ಬಿಡ್ಬೇಡಿ.